ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಜೋಳದ ಕೂಡ್ಲಗಿಯಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಜೀವ ಕೈಯಲ್ಲಿ ಹಿಡಿದು ವಾಹನ ಸವಾರರು ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕೆಲವು ವರ್ಷಗಳಿಂದ ದುರಸ್ತಿಯಾಗದೇ ಇರುವಂತಹ ಜೋಳದ ಕೂಡ್ಲಗಿ ರಸ್ತೆ ಅದು. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಜೋಳದ ಕೂಡ್ಲಗಿನಲ್ಲಿ ರಸ್ತೆಯ ವ್ಯವಸ್ಥೆ ಸರಿಯಾಗಿ ಇಲ್ಲ. ಶಾಸಕರ ಗಮನಕ್ಕೆ ತರ್ತಾರೆ. ಶಾಸಕರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ಕಿಡಿಕಾರ್ತಾ ಇದ್ದಾರೆ. ಜೋಳದ ಕೂಡ್ಲಿಗೆಯಿಂದ ಕೊಟ್ಟೂರಿಗೆ ರಸ್ತೆ ಸಂಪೂರ್ಣವಾಗಿ ದುರಸ್ತಿಯಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಆಗಿದೆ ಆ ರಸ್ತೆ ಅಂತ ಹೇಳಿ. ಇನ್ನು ಅದೇ ರಸ್ತೆಯಲ್ಲಿ ಜನರು ಇನ್ನು ಶಾಲಾ ಕಾಲೇಜಿಗೆ ಹೋಗುವಂತಹ ಮಕ್ಕಳು ಓಡಾಡಬೇಕು ಅಂತ ಹೇಳಿದ್ರೆ ಹೇಗೆ ಹೋಗೋದಕ್ಕೆ ಸಾಧ್ಯ ಅಂತ ಹೇಳಿ. ಇನ್ನು ಪ್ರತಿನಿತ್ಯ ಜಮೀನು ಕೆಲಸಕ್ಕೆ ಅಂತೇಳಿ ಹೋಗಬೇಕಾಗತ್ತೆ. ಇನ್ನು ನಗರಕ್ಕೆ ಜನರು ಬರಬೇಕಾಗತ್ತೆ. ಸ್ಕೂಲ್ ಹೋಗುವಂತಹ ಬಸ್ಗಳು ಕೂಡ ಆ ರಸ್ತೆಯಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಣ್ಣ ಇದು ರೋಡ್ ಎಷ್ಟು ವರ್ಷದಿಂದ ಹಾಳಾಗೈತೆ ಅಣ್ಣ? 6 ವರ್ಷ. ಯಾರು ಮಾಡಿಸಲ್ಲ, ಶಾಸಕರು ಯಾರು ಗಮನಕ್ಕೆ ಬಂದಿಲ್ಲ. ಬೈಕ್ ಓಡಾಡೋದು ತುಂಬ ಕಷ್ಟ ಆಗೈತೆ ಸರ್. ಇದು ಜೋಳದ ಕೂಡ್ಲಿಗೆ ಇಲ್ಲಿಂದ ಕೊಟ್ಟೂರುವರೆಗೂ ರೋಡ್ ಹಾಳಾಗಿ ಹೋಗಿಬಿಟ್ಟಿದೆ. 2 ವೀಲರ್ ಓಡಾಡೋದು ಕಷ್ಟ, ಸ್ಕೂಲ್ ಬಸ್ ಓಡಾಡೋದು ಕಷ್ಟ ಆಗಿದೆ. ಜನ ಫ್ಯಾಮಿಲಿ ಹೋಗ್ತಾ ಇರ್ತಾರೆ, ಸ್ಕೂಲ್ ಬಸ್ ಹೋಗ್ತಾ ಇದೆ. ದಯವಿಟ್ಟು 5 ವರ್ಷದಿಂದ ರೋಡ್ ಇದೇ ಥರ ಹಾಳಾಗಿದೆ. ಈ ರೋಡಿನ ಬಗ್ಗೆ ನೀವು ಸ್ವಲ್ಪ ಗಮನ ತಗೋಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಅವ್ರಿಗೆ ಯಾವ ಕೆಲಸನ ಆಗಲ್ಲ ನೋಡ್ರಿ. ನಿಮಗೆ ಮತ್ತೆ ಎಷ್ಟು ವರ್ಷ ಬಿಟ್ಟಿ ಭಾಗ್ಯ ತೆಗಿಲಿ ಹಾಕದ್ ಕೆಲಸ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಈ ಬಿಟ್ಟಿ ಭಾಗ್ಯ ಅದಾವ್ರಿ, 5 ಬಿಟ್ಟಿ ಭಾಗ್ಯ ಈ 5 ಕೊಡ್ತಾರಲ್ರಿ, ಆ ಬಿಟ್ಟಿ ಭಾಗ್ಯ ತೆಗೆದು ಬಿಡ್ಲಿ, ಎಲ್ಲ ಹೋಗ ಕೆಲಸಗಳು. ಹೌದಲ್ರಿ, ದುಡ್ಕ ತಿನ್ನಕ ಕೊಡಕ ಬೇಕಾದ್ರೆ ಪುಕ್ಸಟ್ಟೆ ಕೊಟ್ಟು ತಿನ್ನಕ ಉಣ್ಣಕ ದುಡ್ಕ ತಿನ್ನಕ್ ಕೊಡ್ಲಿ ಬೇಕಾದ್ರೆ ಇಂಥ ಕೆಲಸಗಳು ಮಾಡ್ಲಿ. ಜೋಳ ಕೂಲಿಯಿಂದ ಕೊಟ್ಟೂರಿಗೆ ಬರಕ್ಕೆ 5 ಕಿಲೋಮೀಟರ್, ½ an hour ಸೀದಾ ಬೇಕು. 30 ಮಿನಿಟ್ಸ್ ಬೇಕು.